ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಇದರಲ್ಲಿ ಯಾವುದದು ಸರ್ ಸ್ವಿಫ್ಟ್ ಡಿಸೈರ್ ಟೂರ್ ಸರ್. ಸ್ವಿಫ್ಟ್ ಡಿಸೈರ್ ಟೂರಿಸ್. ಹಾಂ ಟೂರಿಸ್ ಸರ್. ಓಕೆ, ಯಾವ್ದು ಸರ್ ಮಾಡಲು? ಸರ್ ಅದು 22. 22. ಹಾಂ. ಪೆಟ್ರೋಲಾ CNG ಪೆಟ್ರೋಲ್ ಸರ್. CNG ಪೆಟ್ರೋಲ್ ಎರಡು ಇದೆಯಾ? ಸರ್ ಹೌದು. CNG ಕಂಪ್ನಿ ಫಿಟೆಡಾ? ಹಾಂ ಕಂಪ್ನಿ ಫಿಟೆಡ್ ಸರ್. ಓಕೆ, ಯಾವುದು ಮಾಡಲ್ ಅಂದ್ರೆ ಹೇಳಿ? 22 ಸರ್. ಓನರು? ಓನರ್ ಫಸ್ಟ್ ಓನರ್ ನಾನೇ. ಓಕೆ, ಕಿಲೋಮೀಟರ್ ಎಷ್ಟು ಹೊಡಿ ಸರ್? 24,000 ಹೊಡೈತೆ ಸರ್. ಬರೀ 24,000? ಹಾಂ ಸರ್ ಅಷ್ಟೇ ಸರ್. ಯಾಕಂದ್ರೆ ನಾನು ಕಂಪ್ನಿಲಿ ಜಾಬ್ ಮಾಡ್ತಾ ಇದ್ದೀನಿ. ಹಾಂ ಹಾಂ. ನನಗೆ ಅಂದರೆ ಇದರಿಂದ ಒಂದು ನನಗೆ ಇದಾಗಿತ್ತು, ಲೋನ್ ಎಲ್ಲ ಕಟ್ಟಿ ಕ್ಲಿಯರ್ ಆಗಿ ಇನ್ನೊಂದು ತಗೊಂಡಿದ್ದೀನಿ. ಓಕೆ, ಅಂದರೆ ಈ ಗಾಡಿ ಮೇಲೆ ಲೋನ್ ಏನಿಲ್ಲ? ಹಾಂ ಏನಿಲ್ಲ ಸರ್. ಓಕೆ, ಎಲ್ಲ ಶೋರೂಮ್ ಹಿಸ್ಟ್ರಿನಾ? ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ, ಟೈರ್ ಗಾಡಿನೇ ಓಡಿಲ್ಲ ಸರ್. ಇನ್ನು ಆ ಇಂಜಿನ್ ಮೇಲೆ ಶೋರೂಮ್ ಸ್ಟಿಕ್ಕರ್ ಏನೈತೆ ಹಾಂ. ಅದೇ ಸ್ಟಿಕ್ಕರ್ ಹಂಗೆ ಇದೆ ಸರ್. ಇನ್ನು ಗಲೀಜು ಸಹ ಆಗಿಲ್ಲ. ಹಾಂ ಹಾಂ ಹಾಂ. ಓಕೆ, ಟೈರ್ ಹೆಂಗಿದಾವೆ ಮುಂದೆಯಿಂದ? ಎಲ್ಲಿ 90% ಇದೆ ಸರ್. 90% ಇದಾವೆ? ಹಾಂ ಸರ್ ಹೌದು. ಓಕೆ, ಸ್ಟೆಪ್ನಿ ಯೂಸ್ ಇದೆಯಾ? ಹೊಸ ಸ್ಟೆಪ್ನಿ ಇನ್ನೂ ಬೋಲ್ಟು ಸಹ ಬಿಚ್ಚಿಲ್ಲ ಸರ್. ಒಂದು ಸ್ಟೆಪ್ನಿನೂ ಚೇಂಜ್ ಮಾಡಿಲ್ಲ, ಒಂದು ಪಂಚರು ಆಗಿಲ್ಲ. ಹ್ಞೂ. ಓಕೆ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ ತಗೊಂಡ್ಮೇಲೆ? ಏನಿಲ್ಲ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ನಾವು ಸೆಟ್ ಇದು ಹಾಕ್ಸಿದ್ದೀನಿ ಒಂದು. ಹಾಂ. ಒಳಗಡೆ ಸೆಟ್ ಹಾಕ್ಸಿದ್ದೀನಿ. ಸೀಟ್ಸ್ ಒಂದು ಇದನ್ನು ಹಾಕಿದ್ದೀನಿ ಅಷ್ಟೇ ಸರ್, ಅಷ್ಟೇ ಇನ್ನೇನು ಹಾಕಿಲ್ಲ. ಯಾವುದೋ ಒಂದು ತಾಲೂಕ್ ಪಂಚಾಯತಿ ಕಂಪ್ನಿಲಿ ಓಡ್ತಾ ಇತ್ತು, ಅಲ್ಲೇನೋ ಪೇಮೆಂಟ್ ಕರೆಕ್ಟಾಗಿ ಮಾಡ್ತಾ ಇರಲ್ಲ ಅಂದ್ಬಿಟ್ಟು ತೆಗ್ದೆ. ನಾನು ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ, ಹಂಗಾಗಿ ಮನೆ ಹತ್ರ ನಿಲ್ಸಿದ್ದೀನಿ ಸರ್. ಅದಕ್ಕೆ ಸುಮ್ಮನೆ ಯಾಕೆ ನಿಲ್ಸ್ಕೊಂಡು ಪಾಪ ದುಡಿಯೋಗ್ಯಾರ ಕೊಡೋಣ ಅಂದ್ಬಿಟ್ಟು ನಿಮ್ಮಲ್ಲಿ ನೋಡಿದ್ನೆಲ್ಲ ಹಂಗೆ ನಿಮ್ಮ ಫೋಟೋ ಹಾಕ್ತೆ ಸರ್ ಅಷ್ಟೇ. ಓಕೆ, ಗಾಡಿ ಏನಾದರೂ ಡೆಂಟು ಸ್ಕ್ರಾಚ್ ಆ ಥರ ಏನಾಗಿಲ್ಲ? ಏನಾಗಿಲ್ಲ ಸರ್. ಓಕೆ, ಗಾಡಿ ಫೋಟೋ ಹೆಂಗಿದೆ ಹಂಗೆ ಇದೆ ಸರ್. ಓಕೆ, ಈಗ ಎಲ್ಲಿ ಸರ್ ಅದು ಗಾಡಿದು? ಸರ್ ಮೈಸೂರು HD ಕೋಟೆ. ಮೈಸೂರು ಹತ್ರ HD ಕೋಟೆ. ಹಾಂ ಸರ್ ಹೌದು. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಗಾಡಿ 6.5 ಹೇಳ್ತಾ ಇದ್ದೀನಿ ಸರ್. 6.5 ಲಕ್ಷ? ಹಾಂ ಸರ್ ಹೌದು. ನೀವು ತೊಗೊಂಡೋಗಿ ಎಷ್ಟಿತ್ತು ಸರ್? ನಾನು ತಗೊಳ್ಳಂಗೆ 7.5 ಇತ್ತು ಸರ್. ಅಂದರೆ 1 ಲಕ್ಷ ಬಿಡ್ತಿದ್ದೀರಾ? ಸರ್ ನನ್ನ ಗಾಡಿನೇ ಓಡಿಸಿವಲ್ಲ ಸರ್, ಬೇಕಾದ್ರೆ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆ ಸ್ಟಿಕ್ಕರ್ ಒಂದು ಗಲೀಜಾಗಿದ್ರೆ ನಾನು ಬೇಕಾದ್ರೆ 50,000 ಕಡಿಮೆ ಮಾಡ್ಕೊಡ್ತೀನಿ. ಹ್ಞೂ, ಏನು ಹೆಚ್ಚು ಕಮ್ಮಿ ಆಗುತ್ತೆ ಸರ್? ಹೆಚ್ಚು ಕಮ್ಮಿ ಮಾಡೋಣ ಸರ್, ಆಯಿತು. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಅಂದರೆ ಡಾಕ್ಯುಮೆಂಟ್ಸ್ ಅಂದರೆ ಗಾಡಿ ರನ್ನಿಂಗ್ ಮಾಡಿವಲ್ಲ, ಲಾಪ್ಸ್ ಆಗಿದೆ. ನಾನು ಬೇಕಾದ್ರೆ ರನ್ನಿಂಗ್ ಕೊಡ್ತೀನಿ, ಇಲ್ಲಾಂದರೆ ಕಸ್ಟಮರ್ ತಗೊಳ್ಳೋ ರನ್ನಿಂಗ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಸರ್. ಏನಿದೆ ಮಾತುಕತೆ ಮಾಡ್ಬಿಟ್ಟು ಮುಗಿಸೋಣ. ಓಕೆ, ಅಂದರೆ ಇವಾಗ ಡಿ ವಿ ಇದಾವಾ? ಹಾಂ ಸರ್ ಹೌದು. ಹೇಳಿ ಸರ್. ಇವಾಗ ಡಿ ವಿ ಇದಾವಾ ಡಾಕ್ಯುಮೆಂಟ್ಸು? ಹಾಂ ಇವಾಗ DV ಇದೆ ಸರ್, DV ಇದೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ ಇದೇ ನಂಬರ್ ಸರ್. ಸರಿ ಸರ್. ಓಕೆ ಸರ್. ಹಾಂ.